ನಮಸ್ಕಾರ ವೀಕ್ಷಕರೇ, ಇವತ್ತು 5 ಸ್ಟಾಕ್ಗಳನ್ನ ನೋಡೋಣ. ಇವು ಆಲ್ರೆಡಿ ಪಾಸ್ಟಲ್ಲಿ ತುಂಬ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟು ಮತ್ತು ಫ್ಯೂಚರಲ್ಲಿ ಕೂಡ ಒಂದೊಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿಗಳು. ಸೊ ಮತ್ತು ನಿಮಗೆ ಯಾರಿಗಾದರೂ ಮ್ಯೂಚುವಲ್ ಫಂಡ್ಸು SIP ಮಾಡಬೇಕು, ಅದರಲ್ಲಿ ಯಾವುದು ಆಯ್ಕೆ ಮಾಡ್ಕೋಬೇಕು, ನಿಮಗೆ ಯಾವುದು ಸೂಕ್ತ ಅಂತ ನಿಮಗೆ ತಿಳಿದಿದ್ದರೆ ಖಂಡಿತವಾಗ್ಲೂ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ನಾನು ಸೂಕ್ತವಾದಂಥ SIP ಮತ್ತು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಗೈಡೆನ್ಸನ್ನು ಕೊಡ್ತೀನಿ, ನಿಮಗೆ ರೆಫರೆನ್ಸ್ ಮಾಡ್ತೀನಿ. ಸೊ ನೀವು ಒಳ್ಳೆಯ ಮ್ಯೂಚುವಲ್ ಫಂಡು ಅಥವಾ SIPನ ಆಯ್ಕೆ ಮಾಡಿಕೊಂಡು ಅದರ ಡೀಟೇಲ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಅದು ವಂಡರ್ಫುಲ್ ವೆಪನ್ ಇನ್ ಸ್ಟಾಕ್ ಮಾರ್ಕೆಟು. ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ತುಂಬ ದೊಡ್ಡ ವೆಲ್ತನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮ್ಯೂಚುವಲ್ ಫಂಡು ಮತ್ತು SIPನಲ್ಲಿ. ಬಟ್ ಏನಪ್ಪ ಅಂತಂದರೆ ಅದರಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ನೀವು ಇದರಲ್ಲಿ ಈಗ ಸಾಕಷ್ಟು ವೆರೈಟೀಸ್, ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಬ್ಯಾಸ್ಕೆಟ್ಸ್ ಅಂತ ಬಂದಿದೆ, ಆಮೇಲೆ ಪ್ಯಾಟ್ರನ್ ಆಫ್ SIPಸ್, ಆಮೇಲೆ ಪ್ರೈಮ್ ಪೋರ್ಟ್ಫೋಲಿಯೋಸ್ ಅಂತ ಬಂದಿದೆ. ಸೊ ಆಮೇಲೆ ಅದರ ಜೊತೆಗೆ ನಿಮಗೆ ಮ್ಯಾನೇಜ್ಮೆಂಟ್ ಕೂಡ, PMS ಕೂಡ ಇದ್ದಾವೆ. ಹಾಗಾಗಿ ನಿಮಗೆ ಯಾವುದು ಸೂಕ್ತ ಅಂತೇಳಿ ನಾನು ಬೇಕಿದ್ರೆ ಗೈಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕಂಪನಿ PT ಇಂಜಿನಿಯರಿಂಗು. ಇದರದ್ದು ಸೇಲ್ಸ್ ನೋಡಿದ್ರೆ ಮಾರ್ಚ್ 2024 ಅಂದರೆ ಈ ಲಾಸ್ಟ್ ಇಯರ್ದು, ಈ ವರ್ಷದ್ದು 1200 ಕೋಟಿ ಇದೆ. ಲಾಸ್ಟ್ ಇಯರ್ 2023ನಲ್ಲಿ 1100 ಕೋಟಿ ಇತ್ತು. ಅದಕ್ಕಿಂತ ಮುಂಚೆ ನೋಡಿದ್ರೆ 950, ಹಾಗೆ 500, 400. ಸೊ ಪ್ರತಿ ವರ್ಷ ನೀವು ನೋಡ್ತಾ ಹೋದರೆ ಸೇಲ್ಸು ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇದ್ರದ್ದು ನೆಟ್ ಪ್ರಾಫಿಟ್ಟು OPM ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದೆ. ಅಬೌವ್ 13% OPM ಮೇಂಟೈನ್ ಮಾಡ್ತಾ ಇದ್ದಾರೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಈ ವರ್ಷ 90 crores ಪ್ರಾಫಿಟ್ ಮಾಡಿದೆ. ಲಾಸ್ಟ್ ಇಯರ್ ಇಟ್ ವಾಸ್ 59, ಅದಕ್ಕಿಂತ 52, 29. ಸೊ ನೆಟ್ ಪ್ರಾಫಿಟ್ಟು ಅಷ್ಟೇ, ಸೇಲ್ಸು ಅಷ್ಟೇ. ಸೇಲ್ಸ್ ಕೂಡ ಗ್ರೋತ್ ಆಗ್ತಾಯಿದೆ, ಪ್ರಾಫಿಟ್ ಕೂಡ ಗ್ರೋತ್ ಆಗ್ತಾಯಿದೆ. ಆಮೇಲೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ವರ್ಷ ಬಿಟ್ಟರೆ ಕಂಟಿನ್ಯೂ 3-4 ಇಯರ್ಸಿಂದ ಕಂಟಿನ್ಯೂ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾ ಇದ್ದಾರೆ. ಸೊ ಇದು PT ಇಂಜಿನಿಯರಿಂಗ್ ಏನು ಮಾಡುತ್ತಪ್ಪ ಅಂತಂದರೆ, ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕಲ್ ಸ್ಟೀಲ್ ಲ್ಯಾಮಿನೇಷನ್ಸ್, ಮೋಟಾರ್ ಕೋರ್ಸ್, ಸಬ್ ಅಸೆಂಬ್ಲೀಸ್, ಡೈ ಕ್ಯಾಸ್ಟ್ ರೋಟರ್ಸ್, ಪ್ರೆಸ್ ಟೂಲ್ಸ್ ಆ್ಯಂಡ್ ಮೆಷಿನಿಂಗ್ ಆಫ್ ಮೆಟಲ್ ಕಾಂಪೊನೆಂಟ್ಸ್. ಸೊ ಇಟ್ ಈಸ್ ಇನ್ ಟು ದ ಮೆಟಲ್ ಸೆಕ್ಟರ್ ಅಂತ ಹೇಳ್ಬೋದು. ಎಲೆಕ್ಟ್ರಿಕಲ್ ಸ್ಟೀಲ್ ಲ್ಯಾಮಿನೇಷನ್ಸು ಇವೆಲ್ಲ ಹೆಂಗಪ್ಪ ಅಂದರೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಇದರಲ್ಲಿ ಬರುತ್ತೆ. ಲೈಕ್ ಇವು ಫಾರ್ಮಾ, ಆಮೇಲೆ ಕೋಪಾಲಿಮರ್ಸ್ ಅಂತ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವು ಈ ಥರದ ಕಂಪ್ನೀಸು ಇವೆಲ್ಲ ನಿರಂತರವಾಗಿ ನಡೀತಕ್ಕಂಥ ಕಂಪ್ನೀಸು. ಇದು ಏನಪ್ಪ ಅಂತಂದರೆ ದೊಡ್ಡ ಮಟ್ಟದಾಗಿ ಈಗ ಏನು ನಿಮಗೆ ರೈಲ್ವೆ ಸ್ಟಾಕು, ಡಿಫೆನ್ಸ್ ಸ್ಟಾಕ್ ಥರ ದೊಡ್ಡ ಮಟ್ಟದಲ್ಲಿ ಕಾಣಿಸಲ್ಲ, ಬಟ್ ರಿಟರ್ನ್ಸ್ ಮಾತ್ರ ಅದಕ್ಕಿಂತ ಚೆನ್ನಾಗೇ ಕೊಡ್ತಾ ಇರ್ತವೆ ಇವೆಲ್ಲ. ಸೊ ಇವು ಕಂಟಿನ್ಯೂಸ್ ಯಾವಾಗಲೂ ಫ್ಲೋ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ PT ಇಂಜಿನಿಯರಿಂಗ್ ಇದರ ಬಗ್ಗೆ ನೀವು ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಎರಡನೇ ಕಂಪ್ನಿ ಲಿಖಿತ ಇನ್ಫ್ರಾಸ್ಟ್ರಕ್ಚರ್. ಇದರದ್ದು ಸೇಲ್ಸ್ ನೋಡಿದ್ರೆ ಈ ವರ್ಷ ಅಂದರೆ 2024ರಲ್ಲಿ 422 crores ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 351 crores, ಅದಕ್ಕಿಂತ ಮುಂಚೆ 257. ಸೊ ಇಯರ್ ಟು ಇಯರ್ ನೀವು ಸೇಲ್ಸನ್ನು ಗ್ರೋತ್ ನೋಡ್ಬೋದು ಈ ಕಂಪ್ನಿನಲ್ಲಿ. ಅದೇ ಥರ OPM ಕೂಡ ಅಬೌವ್ 12-13% ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದರ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಈ ವರ್ಷ 66 crores, ಲಾಸ್ಟ್ ಇಯರ್ ಇಟ್ ವಾಸ್ 60 crores, ಅದಕ್ಕಿಂತ ಮುಂಚೆ 45 crores. ಒಂದು 8-10 ವರ್ಷದ ಮುಂಚೆ ನೋಡಿರಿ ನೀವು 2-3-4 crores ಇದ್ದಂಥ ಕಂಪ್ನಿ ಇವತ್ತು ಇಂಪ್ರೂವ್ಮೆಂಟ್ ಆಗಿ 60 to 66, 70, ನಿಯರ್ಲಿ 70 crores ಬರೀ ಪ್ರಾಫಿಟನ್ನು ಕೊಟ್ಟಿದೆ. ಸೊ ಅದು ದಟ್ಸ್ ಟು ಇಯರ್ ಪ್ರಾಫಿಟ್ಟು ಮತ್ತು ಸೇಲ್ಸು ಎರಡೂ ರೈಸ್ ಆಗ್ತಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಲಾಸ್ಟ್ 4 ಇಯರ್ಸಿಂದ ಕಂಟಿನ್ಯೂ ನೀವು ಡಿವಿಡೆಂಡ್ ಪೇಔಟನ್ನು ಕೂಡ ನೋಡ್ಬೋದು. ಹಾಗಾಗಿ ಇದರದ್ದು ಕಂಪ್ನಿ ಏನಪ್ಪ ಅಂತಂದರೆ, ದಿಸ್ ಲಿಖಿತ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಲೇಯಿಂಗ್ ಆಫ್ ಗ್ಯಾಸ್ ಪೈಪ್ಲೈನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅಲ್ಲೇಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಗ್ಯಾಸ್ ಪೈಪ್ಲೈನನ್ನು ಇವರು ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ, ಲೇಯಿಂಗ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಇದು. ಸೊ ಇದು ಒಂದು ಒಳ್ಳೆಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಗೊತ್ತಿರ್ಬೋದು. ಈಗ ಎಸ್ಪೆಷಲಿ ಇನ್ನೊಂದು 3 to 5 ಇಯರ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒಂದಷ್ಟು ಒಳ್ಳೆಯ ಪ್ರಿಫರೆನ್ಸನ್ನು ಕೂಡ ಗೌರ್ಮೆಂಟು ಕೊಡ್ತಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಡೆ ನಾವು ಒಂದಷ್ಟು ಗಮನ ಕೂಡ ಹರಿಸ್ಬೋದು. ಹಾಗಾಗಿ ಆ ಒಂದು ಸೆಕ್ಟರ್ ಬಿಲಾಂಗ್ ಇರ್ತಕ್ಕಂಥದ್ರಿಂದ ಇದು ಸ್ಟಾಕು ಫೋಕಸ್ಲಿರ್ತಕ್ಕಂಥದ್ದು. ನೀವು ಕೂಡ ಇದನ್ನು ರ್ಯಾಡರಲ್ಲಿ ಇಟ್ಕೊಳ್ಳಿ. ಲಿಖಿತ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಮೂರನೇ ಕಂಪ್ನಿ ಇಮುದ್ರಾ ಲಿಮಿಟೆಡು. ಇದರದ್ದು ಸೇಲ್ಸ್ ನೋಡಿದ್ರೆ ಈ ವರ್ಷ 373 crores ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 249, ಅದಕ್ಕಿಂತ ಮುಂಚೆ 183, 132, 116, 102. ಸೊ ನೀವು ಒಂದು 5 ಇಯರ್ಸಿಂದ ನೋಡಿದ್ರೆ ಕಂಟಿನ್ಯೂ ಈ ಥರ ಅಪ್ ಸ್ಟ್ಯಾಂಡ್ ಗ್ರೋತಲ್ಲಿ ನೋಡ್ಬೋದು ನೀವು ಸೇಲ್ಸನ್ನು. ಸೊ ಈ ಥರ ಒಂದು ಸೇಲ್ಸ್ ಗ್ರೋತ್ ಇರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ತುಂಬ ವಿರಳ ಕಂಪ್ನಿಗಳಲ್ಲಿ ಮಾತ್ರ. ಸೊ ಅದರಲ್ಲಿ ಇದು ಒನ್ ಆಫ್ ದಿಸ್ ಇದು ಇಮುದ್ರಾ ಕಂಪ್ನಿ ಕೂಡ ಅದರಲ್ಲಿದೆ. ಸೊ OPM ಅಬೌಟ್ 25%, OPM ಮಾತ್ರ ಸೂಪರ್ ಆಗಿದೆ. ನೆಟ್ ಪ್ರಾಫಿಟ್ ಅಷ್ಟೇ ಈ ವರ್ಷ 76 crores ಇದೆ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 61, 41, ಅದಕ್ಕಿಂತ ಮುಂಚೆ ಈ ವರ್ಷ 25, ಅದಕ್ಕಿಂತ ಮುಂಚೆ 18, 17. ಇದು ಅಷ್ಟೇ, ನೀವು ಸೇಮ್ ಈ ಥರ ಗ್ರೋತ್, ಅಪ್ ಟ್ರೆಂಡ್ ಗ್ರೋತಲ್ಲೇ ಸೇಲ್ಸು ಮತ್ತು ಪ್ರಾಫಿಟ್ ಎರಡೂ ಇದರದ್ದು ಅಪ್ ಟ್ರೆಂಡ್ ಗ್ರೋತಲ್ಲಿ. ಅದೇ ಹೇಳಿದ್ನಲ್ಲ, ತುಂಬ ಕೆಲವೇ ಕಂಪ್ನಿಗಳಲ್ಲಿ ನಾವು ಈ ಥರ ಒಂದು ಸೂಪರ್ ಗ್ರೋತನ್ನು ಅಂದರೆ ಇಯರ್ ಟು ಇಯರ್
ಕ್ರಿಯೇಟೆಡ್ ಅಪ್ ಏನು ಹೇಳ್ತೀವಲ್ಲ ಈ ಥರ ಆ್ಯರೋ ಮಾರ್ಕ್ ಅಪ್ ಟ್ರೆಂಡ್ ಗ್ರೋತು ಭಾಳ ಕಡಿಮೆ ಕಂಪ್ನಿಗಳಲ್ಲಿರುತ್ತೆ. ಯಾಕಂದರೆ ಎಷ್ಟೋ ಕಂಪ್ನಿಗಳಲ್ಲಿ ನೋಡಿದ್ರೆ ನೀವು ಏನು ಈ ಥರ ಸ್ವಲ್ಪ ಸೇಲ್ಸು ಫ್ಲಕ್ಚುಯೇಷನ್ ಆಗಿ ಈ ಥರ ಮತ್ತೆ ಡೌನ್ ಆಗಿ ಮತ್ತೆ ಅಪ್ ಆಗ್ತಕ್ಕಂಥದ್ದು. ಕೆಲವೊಂದು ಕಂಪ್ನಿಗಳಲ್ಲಿ ಒಂದು ಸ್ಟೆಬಿಲೈಸ್ಡ್ ಆಗಿ ಒಂದು ಮೇಂಟೆನೆನ್ಸ್ ನಾವೇನು ಹೇಳ್ತೀವಿ ಅದೇ ಒಂದು ಮೇಂಟೆನೆನ್ಸನ್ನು ಮಾಡ್ತಕ್ಕಂಥದ್ದು ಆ ಥರ. ಬಟ್ ಈ ಥರ ಒಂದು ಅಪ್ ಟ್ರೆಂಡ್ ಗ್ರೋತ್ ಇರ್ತಕ್ಕಂಥ ಕೆಲವು ಕಂಪ್ನಿಗಳಲ್ಲಿ ಇವು ಅಷ್ಟೇ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೊಡೋ ಕೆಪಾಸಿಟಿ ಇರ್ತಕ್ಕಂಥವು. ಮುಂಚೆ ಕೂಡ ಇದು ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ, ಮುಂದೆ ಕೂಡ ಫ್ಯೂಚರಲ್ಲಿ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಸೊ ಲಾಸ್ಟ್ 3 ಇಯರ್ಸಿಂದ ಕಂಟಿನ್ಯೂ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾ ಇದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಈ ಮುದ್ರಾ ಈಸ್ ಇನ್ವಾಲ್ವ್ಡ್ ಇನ್ ಇಶ್ಯೂಯಿಂಗ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್ ಇನ್ ಇಂಡಿಯಾ ಅಂಡರ್ ಇಟ್ಸ್ ಈ ಮುದ್ರಾ ಬ್ರ್ಯಾಂಡ್. ಇದು ಸರ್ಟಿಫೈಯಿಂಗ್ ಅಥಾರಿಟೀಸ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡರಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಆಲ್ಮೋಸ್ಟ್ ಆ ಒಂದು ಸೆಕ್ಟ್ರಲ್ಲಿ ನೀವೇನು ಹೇಳ್ತೀವಿ ಇವತ್ತು ನಾವು ಪೇಪರ್ಲೆಸ್ ವರ್ಕ್ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದೈತೆ ಅಂದರೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾ ಇದ್ದರೆ ಫಾರ್ ಸ್ಟಾಕ್ ಇನ್ವೆಸ್ಟ್ಮೆಂಟಿಗೆ ಅದರಲ್ಲಿ ಲಾಸ್ಟಲ್ಲಿ ಸೈನ್ ವಿತ್ ಈ ಮುದ್ರಾ ಆರ್ ಆಧಾರ್ ಅಂತ ಬರುತ್ತೆ. ಸೊ ಹಾಗಾಗಿ ಇದು ಒಂದು ಪೇಪರ್ಲೆಸ್ ಇದು ಏನು ಮಾಡ್ತಕ್ಕಂಥ ವರ್ಕ್ ಆಗಿರೋದ್ರಿಂದ KYC ಆಮೇಲೆ ಇದರದ್ದು ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ. ನೀವು ಈ ಕಂಪ್ನಿ ಬಗ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ ಮುಂದೆ ಇನ್ನೊಂದು 5-10 ವರ್ಷಕ್ಕೆ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ ಅನಿಸುತ್ತೆ. ಹಾಗಾಗಿ ರಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. 4ನೇ ಕಂಪ್ನಿ ಗುಜರಾತ್ ಥೆಮಿಸ್ ಬಯೋಸಿನ್ ಲಿಮಿಟೆಡ್ ಅಂತೇಳಿ. ಇದ್ರದ್ದು ಸೇಲ್ಸ್ ನೋಡಿದ್ರೆ ಈ ವರ್ಷ 170 crores ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 148 crores, ಅದಕ್ಕಿಂತ ಮುಂಚೆ 115. ಸೊ ಅದೇ ಒಂದು 2013-14 ನೋಡಿದ್ರೆ ಬರೀ 28-30 ಕೋಟಿ ಇದ್ದಂಥದ್ದು ಇವತ್ತು 170 ಕೋಟಿಗೆ ಸೇಲ್ಸ್ ಬಂದಿದೆ. ಸೊ ಹಾಗಾಗಿ ನೀವು ನೋಡೋದು ಒಳ್ಳೆಯ ಇಯರ್ ಟು ಇಯರ್ ಗ್ರೋತ್ ಆಗ್ತಿದೆ ಸೇಲ್ಸು. ನೆಟ್ ಇದು ಯಾವುದು OPM ಕೂಡ ಅಬೌವ್ 30% ಆ್ಯಾವ್ರೇಜನ್ನು ನೋಡ್ಬೋದು. ನೆಟ್ ಪ್ರಾಫಿಟನ್ನು ನೋಡ್ತಾ ಇದ್ದರೆ ಈ ವರ್ಷ 60 crores ನೆಟ್ ಪ್ರಾಫಿಟ್. ಲಾಸ್ಟ್ ಇಯರ್ ಇಟ್ ವಾಸ್ 58-40. ಸೊ ಅದೇ ಒಂದು 2013-14 ನೋಡಿದ್ರೆ 1.5-4 ಕೋಟಿ ಆ ಥರ ಇದ್ದಕ್ಕಂಥದ್ದು ಇವತ್ತು 60 ಕೋಟಿವರೆಗೂ ಬಂದಿದೆ ನೆಟ್ ಪ್ರಾಫಿಟ್ಟು. ಸೊ ನೀವು ಡಿವಿಡೆಂಡ್ ನೋಡಿದ್ರೆ ಲಾಸ್ಟ್ ಒಂದು 3-4 ಇಯರ್ಸಿಂದ ಕಂಟಿನ್ಯೂ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾ ಇದ್ದಾರೆ. ಸೊ ಸೇಲ್ಸು ಮತ್ತು ನೆಟ್ ಪ್ರಾಫಿಟ್ಟು ಒಳ್ಳೆಯ ಗ್ರೋತನ್ನು ನೋಡ್ಬೋದು ಈ ಕಂಪ್ನಿಯಲ್ಲಿ. ಸೊ ಇದೇನಪ್ಪ ಇನ್ಕಾರ್ಪೊರೇಟ್ ಇನ್ 1981. ಗುಜರಾತ್ ಥೆಮಿಸ್ ಬಯೋಸಿನ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಸೆಲ್ಸ್ ಫಿನಿಶ್ಡ್ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಪ್ರಾಡಕ್ಟ್ಸ್ ಬೈ ಫರ್ಮೆಂಟೇಷನ್ ಪ್ರೊಸೆಸ್. ಸೊ ಫರ್ಮೆಂಟೇಷನ್ ಪ್ರೊಸೆಸಲ್ಲಿ ಬರ್ತಕ್ಕಂಥ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೆಲ್ ಮಾಡ್ತಾ ಇದ್ದಾರೆ. ಸೊ ಒಂದು ಫಾರ್ಮಸಿ ಕಂಪ್ನಿ ಸೆಕ್ಟ್ರಿಗೆ ಬಿಲಾಂಗ್ ಮಾಡಿರ್ತಕ್ಕಂಥ ಕಂಪ್ನಿ. ಹಾಗಾಗಿ ಇದು ಅಂದರೆ ಇವೆಲ್ಲ ಎನಿ ಟೈಮ್ ನಡೀತಕ್ಕಂಥ ಕಂಪ್ನಿಗಳಾಗಿರೋದ್ರಿಂದ ಇದರ ಡೀಟೇಲ್ಸ್ ನೀವು ಇದು ಏನೇನು ಮಾಡ್ತಾರೆ, ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಯಾವ್ಯಾವು, ಇದು ಎಲ್ಲೆಲ್ಲಿ ಈ ಸೇಲ್ಸ್ ಇದೆ ಇವ್ರದ್ದು ಪೂರ್ತಿಯಾದಂಥ ನೀವು ಇದ್ರ ಬಗ್ಗೆ ಕಂಪ್ನಿ ಬಗ್ಗೆ ಒಂದೇನಾರು ಡೀಟೇಲ್ ಅನಾಲಿಸಿಸ್ ಬೇಕಂದರೆ ನನಗೆ ಕಮೆಂಟ್ ಹಾಕಿ, ಅದು ಕೂಡ ಒಂದು ಅನಾಲಿಸಿಸ್ ವಿಡಿಯೋ ಮಾಡುವ. ನೀವು ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಇವತ್ತಿನ ಕೊನೆಯ ಮತ್ತು 5ನೇ ಕಂಪ್ನಿ ಬಂದುಬಿಟ್ಟು ಕೃತಿಕಾ ವೈರ್ಸು. ಇದ್ರದ್ದು ಸೇಲ್ಸ್ ನೋಡಿದ್ರೆ ಈ ವರ್ಷ 432 crores ಇದೆ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 282 crores, ಒಳ್ಳೆಯ ಇಂಪ್ರೂವ್ಮೆಂಟು. ಸೊ ಇದೇ ನೀವು ಒಂದು 2011-12 ನೋಡಿದ್ರೆ 30-35 ಕೋಟಿ ಸೇಲ್ಸ್ ಇರ್ತಕ್ಕಂಥದ್ದು ಇವತ್ತಿಗೆ 432 ಕೋಟಿ ಸೇಲ್ಸ್. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಒಂದು 12 ವರ್ಷ ಟೈಮ್ ಪೀರಿಯಡಲ್ಲಿ ಒಂದು 30 crores to 500 crores ಹತ್ತತ್ರವರೆಗೂ ಅಂದರೆ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್. ಸೊ ಲಾಂಗ್ ಪೀರಿಯಡಲ್ಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟನ್ನು ನೀವು ನೋಡ್ತಾ ಇದ್ದೀರಾ ಸೇಲ್ಸು. ಅಂದರೆ ಇಷ್ಟು ತುಂಬ ವರ್ಷಗಳಿಂದ ಇದು ಕಂಪ್ನಿ ಸಣ್ಣದಾಗಿ ಇಂಪ್ರೂವ್ಮೆಂಟ್ ಆಗ್ತಾನೆ ಬಂದಿದೆ, ಒಂದು ಸ್ಟೆಬಿಲೈಸ್ಡ್ ಲೆವೆಲಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಈ ಒಂದು ಫಿಗರ್ಸಿಂದ ನಾವು ಒಂದು ಅನಲೈಸೇಷನ್ ಮಾಡ್ಬೋದು. OPM ಕಡಿಮೆ ಇದೆ, ನಿಯರ್ಲಿ ಅಬೌವ್ 5% ಇರೋದ್ರಿಂದ OPMನ್ನು ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದರೆ ಸೊ ಇದು ಐ ಥಿಂಕ್ ಕೆಲವೊಂದೊಂದು ಕಂಪ್ನಿ ಏನಾಗುತ್ತೆ ಗ್ರೋತ್ ಸ್ಟೇಜಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಒಂದು ಸ್ಟೆಬಿಲೈಸ್ ಬಂದಾಗ ಅದ್ರ OPM ಕೂಡ ನಾವು ಜಾಸ್ತಿ ಆದಂಥದ್ದು ನೋಡಿದ್ದೀವಿ. ತುಂಬ ಕಂಪ್ನಿಗಳು ಈ ಥರ ನಾವು ನೋಡಿ ಅವು ಇದಕ್ಕಿದ್ದಂಗೆ ಎಲ್ಲಿಂದ ಎಲ್ಲಿಗೂ ಒಂದೇ ಸರಿಗೆ ಸ್ಪೈಕ್ ಆಗಿರ್ತಕ್ಕಂಥದ್ದು ಕೂಡ ನೋಡಿದ್ದೀವಿ. ಸೊ ಈ ಸರಿ ನೆಟ್ ಪ್ರಾಫಿಟ್ ನೋಡಿದ್ರೆ 10 crores, ಲಾಸ್ಟ್ ಇಯರ್ ಇಟ್ ವಾಸ್ 6 crores. ಮುಂಚೆ 2011-12 ಪ್ರಾಫಿಟ್ ಇರಲಿಲ್ಲ. ಸೊ ಆವಾಗ ಒಂದು 30-35 ಕೋಟಿ ಸೇಲ್ಸ್ ಇದ್ದಂಥದ್ದು ಇವತ್ತು 400 ಕೋಟಿ ಅಬೋವ್ ಸೇಲ್ಸು ಇದೆ. ಪ್ರಾಫಿಟ್ ಕೂಡ ಒಳ್ಳೆಯ ಇಂಪ್ರೂವ್ಮೆಂಟ್ ನೋಡ್ಬೋದು ನೀವು. ಸೊ ಇದು ಡಿವಿಡೆಂಡ್ ಒಂದೇ ಒಂದು ವರ್ಷ ಕೊಟ್ಟಿದ್ದಾರೆ. ಸೊ ಇದು ಇನ್ನು ಗ್ರೋತ್ ಸ್ಟೇಜಲ್ಲಿ ಇರ್ತಕ್ಕಂಥ ಕಂಪ್ನಿ, ಹಾಗಾಗಿ ಡಿವಿಡೆಂಡ್ ಕೂಡ ಪೇಔಟ್ ಮಾಡಿಲ್ಲ. ಸೊ ಇದು ಕೃತಿಕಾ ವೈರ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಸಪ್ಲೈಸ್ ವೈಡ್ ರೇಂಜ್ ಆಫ್ ಇಂಡಸ್ಟ್ರಿಯಲ್ ಸ್ಟೀಲ್ ವೈರ್ಸ್ ಆ್ಯಂಡ್ ಗ್ಯಾಲನೈಸ್ಡ್ ವೈರ್ಸ್. ಸೊ ವೈರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿ ಸ್ಟೀಲ್ ವೈರ್ ಗ್ಯಾಲನೈಸ್ಡ್ ವೈರು. ಸೊ ಇದ್ರದ್ದು ಪೂರ್ತಿ ಏನು ನೀವು ಬ್ರೌಚರ್ ಅಂದರೆ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದರ ಕ್ಲೈಂಟ್ಸ್ ಯಾರಿದ್ದಾರೆ, ಸೊ ಇದು ಎಲ್ಲೆಲ್ಲಿಗೆ ಯಾವ ಒಂದು
ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಪೂರ್ತಿ ಒಂದು ನೀವು ಡೀಟೇಲ್ಸನ್ನು ನೀವು ಸ್ಟಡಿ ಮಾಡಿ, ಆಗ ನಿಮಗೆ ಈ ಕಂಪ್ನಿಯ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಗ್ರೋ ಸ್ಟೇಜಲ್ಲಿ ಇರ್ತಕ್ಕಂಥ ಕಂಪ್ನಿ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಕೂಡ ಇದ್ದೇ ಇರುತ್ತೆ. ಖಂಡಿತವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ನೀವು ನಿಮ್ಮ ಓನ್ ಡಿಸಿಷನ್ಸನ್ನು ತಗೊಳ್ಳಿ. ನಾನು ಮಾಡ್ತಾ ವೀಡಿಯೋಸ್ ಎಲ್ಲ ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್. ಮತ್ತೊಂದು ಸರಿ ನಿಮಗೆ ಮ್ಯೂಚುವಲ್ ಫಂಡು SIPಗಳಲ್ಲಿ ಏನಾದರೂ ಗೈಡೆನ್ಸ್ ಬೇಕಿದ್ರೆ, ಒಂದು ಒಳ್ಳೆಯ ಲಿಮಿಟೆಡ್ ಅಂದರೆ ತುಂಬ ಸಣ್ಣ ಇನ್ವೆಸ್ಟ್ಮೆಂಟಿಂದ ದೊಡ್ಡ ವೆಲ್ತ್ ಕಡೆ ಹೋಗಬೇಕಂತ ನಿಮಗೆ ಆಸೆ ಇದ್ದರೆ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಗೈಡ್ ಯು ಫಾರ್ ದ ರೈಟ್ ಮ್ಯೂಚುವಲ್ ಫಂಡ್ ಆ್ಯಂಡ್ SIP ಸೆಲೆಕ್ಷನ್. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಗುಡ್ ಬೈ, ಟೇಕ್ ಕೇರ್.